ಸೊ ವೆಲ್ಕಮ್ ಟು ಮೈ ವ್ಲಾಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಮ್ಮ ಅಮ್ಮನ ಮನೆಗೆ. ನಾನು ವಾಪಸ್ ಅಲ್ಲಿಗೆ ಹೋಗ್ತಾ ಬರ್ತಾ ಇರ್ತೀನಿ. ಸೊ ಇವತ್ತು ನಮ್ಮ ಅಮ್ಮನ ಮನೇಲಿದ್ದೀವಿ ಆ್ಯಂಡ್ ಇವತ್ತೊಂದು ಸ್ಪೆಷಲ್ ವ್ಲಾಗ್ ಆ್ಯಕ್ಚುಲಿ ಓಕೆ ಮಾಡ್ತೀನಿ, ಅದೆಲ್ಲ ಒಳಗಡೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸ್ವಲ್ಪ ಲೇಟ್ ಆಗಿದೆ ಯಾಕಂದರೆ ದಿವ್ಯಾ ಲೇಟಾಗಿ ಬಂದ್ಲು. ದಿವ್ಯಾ ವೈ ಆರ್ ಯು ಲೇಟ್? ಗುರು ಪೂರ್ಣಿಮೆ, ಅದಕ್ಕೆ ಲೇಟ್ ಆಗ. We will do today's vlog and with a little bit of chat. And ಏನು ಮಾಡೋಣ ಇವತ್ತು? ಆ್ಯಕ್ಚುಲಿ ನಾನೇನು ಗೊತ್ತಾ, ಸಖತ್ತಾಗಿರೋದು ಅನ್ವಕ್ಕ ನೆನ್ನೆ ಒಂದು ಎಗ್ ಕಟ್ಲೆಟ್ ಮಾಡಿದ್ರು. ಸಖತ್ ಅಂದರೆ ಸಖತ್ ಚೆನ್ನಾಗಿತ್ತು, ನಿಜವಾಗ್ಲೂ ಅಮೇಝಿಂಗ್ ಆಗಿತ್ತು ಆ ಎಗ್ ಕಟ್ಲೆಟ್. ನೀಟಾಗಿ ಮಾಡಿ ಫೋಟೋಗ್ರಾಫ್ ಹಾಕಿ ನಾನು ಇನ್ಸ್ಟಾಗ್ರಾಮ್ ವ್ಯೂವರ್ಸ್ಗೆಲ್ಲ ಹೇಳಿದೆ ನಾನು ಇದನ್ನು ವ್ಲಾಗಲ್ಲಿ ಮಾಡ್ತೀನಿ ಅಂತ. ಬಟ್ ಇವತ್ತು ಗುರು ಪೌರ್ಣಮಿ ಆ್ಯಂಡ್ ನಾನು ನಾನ್ ವೆಜ್ ತಿನ್ನಲ್ಲ. ಫಸ್ಟ್ ಆಫ್ ಆಲ್ ಗುರುವಾರ ನಾನ್ ವೆಜ್ ತಿನ್ನಲ್ಲ ನಾನು. ದಿವ್ಯಾ ಇವತ್ತು ನಾನ್ ವೆಜ್ ತಿನ್ನಲ್ಲ, ಸೊ ಅವಳಿಗೆ ಟೇಸ್ಟ್ ಮಾಡೋಕ್ಕೆ ಕೊಡೋಕ್ಕಾಗಲ್ಲ. ಅನ್ವಕ್ಕ ನಾನ್ ವೆಜ್ ತಿನ್ನಲ್ಲ, ಸೊ ನಾವು ಮೊಟ್ಟೆ ಕಟ್ಲೆಟ್ ಮಾಡಿ ಯಾರಿಗೆ ತಿನ್ನಿಸೋದು? ನನ್ನ ನಾಯ್ಮರಿ ತಿಂತಾನೆ, ಅವನಿಗೆ ಗುರು ಪೂರ್ಣಿಮೆ ಇಲ್ಲ, ಬಟ್ ಅವ್ನು ನನಗೆ ಹೇಳೋಕ್ಕಾಗಲ್ವಲ್ಲ ಹೇಗಿದೆ ಅಂತ. ಸೊ ಹಾಗಾಗಿ ನಾವು ಬೇರೆದೇನೋ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಏನು ಅಂದರೆ ಕಮಾನ್ ಲೆಟ್ಸ್ ಗೋ ಟು ದ ಕಿಚನ್. ಕಮಾನ್, ಇಲ್ಲಿ ನಮ್ಮ ಕ್ವೀನ್ ಇದ್ದಾರೆ. ಹಾಯ್ ಅನೋಕ, ನೀವು ಆಮೇಲೆ ನಾವು ಲಾಸ್ಟ್ ಏನು ಮಾಡಿದ್ವಿ ಅನೋಕ? ನಾವು ರವೆ ಉಂಡೆ ಫಿಶ್ ಕರಿ ಮಾಡಿದ್ವಿ, ನೆನಪಿದ್ಯಾ? ಫಿಶ್ ಕರಿ ಮಾಡಿದ್ರು. ರವೆ ಉಂಡೆಯಲ್ಲಿ ಮೀಟ್ ಮಾಡಿದ್ರೆ ಅನೋಕ. ಸೊ ನೆನ್ನೆ ನಾವಿಬ್ರು ಪ್ಲಾನ್ ಮಾಡಿ ಸಖತ್ತಾಗಿರೋದು ಎಗ್ ಕಟ್ಲೆಟ್ ಮಾಡಿದ್ವಿ. ಆದ್ರೆ ಇವತ್ತು ಗುರು ಪೌರ್ಣಿಮೆ ಇರೋದ್ರಿಂದ ಅದು ಮಾಡಿಲ್ಲ. ಇವತ್ತು ಕಾಶಿ ಹಲ್ವಾ ಮಾಡ್ತಾ ಇದ್ದೀವಿ. ಎಸ್, ಇವತ್ತು ಕಾಶಿ ಹಲ್ವಾ ಮಾಡ್ತಾ ಇದೀನಿ. ಕಾಶಿ ಹಲ್ವಾ ನನ್ನ ಫೇವ್ರೇಟ್, ಅನೋಕನ್ ಫೇವ್ರೇಟ್, ನಮ್ಮ ಅಮ್ಮನ ಫೇವ್ರೇಟ್, ಮನೆಗೆಲ್ಲರಿಗೂ ಕಾಶಿ ಹಲ್ವಾ ಫೇವ್ರೇಟ್ ಅಂಡ್ ದಿವ್ಯನ್ಗೂ ಕಾಶಿ ಹಲ್ವಾ ಫೇವ್ರೇಟ್. ಹೌದಾ? ಹೌದು, ಸಖತ್ ಇಷ್ಟ ಅಂತ ಅವ್ರಿಗೆ. ಸೊ ಇವತ್ತು ನಾವು ಕಾಶಿ ಹಲ್ವಾ ಮಾಡ್ತಾ ಇದೀವಿ. ಸಕ್ಕರೆ, ತುಪ್ಪ, ಏಲಕ್ಕಿ ಪೌಡರ್, ದ್ರಾಕ್ಷಿ, ಕ್ಯಾಶು ನಟ್ಸ್, ಬೂದ್ ಕುಂಬಳಕಾಯಿ. ಸೊ ಇದು ಆಕ್ಚುಲಿ ಬೂದ್ ಕುಂಬಳಕಾಯಿ ಅದನ್ನ ನಾವು ಆಲ್ರೆಡಿ ತುರ್ದ್ಬಿಟ್ಟು ಒಂದಷ್ಟು ಇಟ್ಟಿದೀವಿ. ಬಟ್ ಆಕ್ಚುಲಿ ನಾನಲ್ಲ, ಅನ್ವಕ್ಕ ತುರ್ದಿಟ್ಟಿದ್ದಾರೆ. ಬಟ್ ಇವಾಗ ಮಿಕ್ಕಿದ್ದು ಹೆಂಗ್ ತುರಿಯೋದು ಅಂತ ಅನ್ವಕ್ಕ ಒಂದ್ ಪೀಸ್ ಇಟ್ಟಿದ್ದಾರೆ, ಯಾಕಂದ್ರೆ ಹೆಂಗ್ ತುರ್ದಿರೋದು ಅಂತ ತೋರಿಸ್ಬೇಕು ಅಂತ. ಅದಕ್ಕೆ ಇವಾಗ ತುರಿತೀನಿ. ಅಂಡ್ ನಾನು ಹೇಳ್ದಂಗೆ ಯಾವಾಗ್ಲೂ ಹೇರ್ನ ಕಟ್ಕೊಳ್ಳಿ, ಚೆನ್ನಾಗಿ ತುರಿದು ಇವಾಗ ಈ ಕಪ್ ಇಟ್ಟಿದ್ದೀನಲ್ಲ, ವೈಟ್ ಕಪ್ಪು, ಆ ಕಪ್ಪಲ್ಲಿ ಎಷ್ಟು ಕಪ್ಪು ಇದು ಆಗುತ್ತೆ ನೋಡ್ಕೊಂಡು ಆಮೇಲೆ ಸಕ್ಕರೆನ ಅದು ಅರ್ಧದಷ್ಟು ಮಿಕ್ಸ್ ಮಾಡಬೇಕು. ಅದು ನಮ್ಮ ಪುಟ್ಟ ಮಾಡ್ತಾರೆ, ಎಲ್ಲೋದು ಮುಂದೆ ಇದ್ದಾರೆ. ನಾನು ನಿಮ್ಗೆ ಹೇಳಬೇಕು, ಅನ್ವಕ್ಕ ತುರ್ದಾದ್ಮೇಲೆ ಹೇಳ್ತೀನಿ. ಇವತ್ತು ದಿವ್ಯಾ ಬರುವಾಗ ಲೇಟ್ ಆದ್ರು, ಸೊ ನಾವು ಅನ್ವಕ್ಕ ಇದ್ದದ್ದು ಒಳ್ಳೇದು ಪುಟ್ಟ. ರಾಹುಕಾಲ ಮುಗ್ದೋಗಿರುತ್ತೆ. ಸೊ ಅವಾಗ್ಲೇ ಅಂತ ನಾನು ಅನ್ಕೊಂಡೆ, ಗಾಡಿ ಅನ್ವಕ್ಕನ್ನ ಇಟ್ಕೊಂಡು ನಾವೇನಾದ್ರು ಸಿನಿಮಾ ಶೂಟಿಂಗ್ ಮಾಡ್ತೇವೆ. ಯಾವ ಶೂಟಿಂಗು ಆಗಲ್ಲ, ಯಾಕಂದ್ರೆ ರಾಹುಕಾಲ ಮುಗ್ದಿರ್ಬೇಕು ನಾವು ಶೂಟ್ ಮಾಡಕ್ಕೆ. ಇಲ್ಲ ಪುಟ್ಟ, ಇವತ್ತು ರಾಹುಕಾಲ ಮುಗ್ದಿದ ಮೇಲೆ ಅವ್ರು ಬರ್ಲಿ, ಅವಾಗ್ಲೇ ನಾವು ಶೂಟಿಂಗ್ ಮಾಡೋದು. ಆದ್ರೂ ಇಬ್ರು ಎಷ್ಟು ಸ್ವೀಟ್ ಅಂದ್ರೆ ನನ್ ಬರೋದು ಗೇಟ್ ಅಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತಿದ್ದಾರೆ. ನಾವ್ ಯಾವಾಗಿಂದ ಕಾಯ್ತಾ ಇದ್ವಿ ಇಬ್ರು ರೆಡಿ ಆಗಿ. ನೋಡಿ, ಅವರು ಚಕ್ ಅಂತ ಅವ್ರು ಚೆನ್ನಾಗಿರೋ ಬ್ಲೂ ಸ್ಯಾರಿ ಎಲ್ಲ ಹಾಕೊಂಡು ರೆಡಿ ಆಗಿ ಕೂತಿದೀವಿ. ನಾವ್ ಎಷ್ಟು ಹೊತ್ತಿಂದ ವೇಟ್ ಮಾಡಿದ್ವಿ. ಆದ್ರೆ ನಾನು ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದೆ ಬರೋದು ಲೇಟ್ ಆಗ್ಲಿ ಅಂತ. ಇಲ್ಲಾಂದ್ರೆ ಬರೀ ನಿಮ್ ಬ್ಯಾಕ್ ಟಾಕಿಂಗ್ ಇರುತ್ತೆ. ನಾನು ಮನಸ್ಸಲ್ಲಿ ನಾನು ಏನ್ ಅನ್ಕೊಳ್ತಾ ಇದ್ದೆ ಗೊತ್ತಾ, ಇವ್ರು ಯಾವ್ದಾರ ಮುಗಿದ್ಮೇಲೆ ಬರ್ಲಿಯಪ್ಪ ಅವರು. ಯಾಕಂದ್ರೆ ಇವತ್ತು ಗುರು ಪೌರ್ಣಿಮೆ ಬೇರೆ ಇದೆ, ಒಳ್ಳೇದಲ್ವಾ ಎಲ್ಲ ಮಾಡಿ ಸ್ವೀಟ್ ಮಾಡಿದ್ರೆ. ರಾಯಿಗೆ ಒಳ್ಳೇದು, ಆಮೇಲೆ ಬಾಬನಿಗೂ ಸ್ವೀಟ್ ಒಳ್ಳೇದು. ಬಾಬಾ ಸ್ವೀಟ್ ತುಂಬಾ ಇಷ್ಟ. ರಾಯರ ಮಠದಲ್ಲೂ ಮಾಡ್ತಾರೆ ಕಾಶಿ ಹಲ್ವಾ. ನಾವ್ ಒಂದ್ಸಲ ಅಮ್ಮ ನಾನು ಎಲ್ಲ ಹೋಗಿದ್ವಿ, ಅವಾಗ ಅಲ್ಲಿದ್ದು ಪ್ರಸಾದ ಕೊಟ್ಟಿದ್ವಿ. ಹೌದಾ? ಮಂಗಳೂರು ಸೈಡ್ ಅಲ್ಲೆಲ್ಲ ಜಾಸ್ತಿ ಇವಾಗ ನೀರ್ ತೆಗಿಬೇಕಾ? ಇಲ್ಲ ಇಲ್ಲ, ನೀರ್ ತೆಗಿ. ಆಕ್ಚುಲಿ ನಮ್ಮನೇಲಿ ಎಕ್ಸ್ಪರ್ಟ್ ಅಂದ್ರೆ ಅವಳೇ, ಬಟ್ ನಾ ಸುಮ್ಮನೆ ನೆನ್ಸೆ. ಬಟ್ ಆಕ್ಚುಲಿ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ, ಅವ್ರ ಕೇಳಿ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಬಟ್ ಕಾಶಿ ಹಲ್ವಾ ನಾನು ಮಾಡಿಲ್ಲ. ನನ್ನನ್ನು ಕೇಳ್ಬೋದು.
ಹೆಂಗ್ ಮಾಡ್ತೀನಿ ದಿವ್ಯಾ? ಚೆನ್ನಾಗಿ ಮಾಡ್ತೀರಾ? ನಾನು ಅವಾಗ ನಿಂಗೆ ಬಜ್ಜಿ ಮಾಡ್ಕೊಟ್ಟೆ ತಾನೆ? ಹೌದು, ಅದು ಅವಳ ಬ್ಲಾಗ್ ಅಲ್ಲಿ ಬರುತ್ತೆ. ನನ್ ಬ್ಲಾಗ್ ಅಲ್ಲಿ ಬರುತ್ತೆ. ಇದು ಆನಿಯನ್ ಬಜ್ಜಿ, ಆನಿಯನ್ ಬಜ್ಜಿ ಮತ್ತೆ ಕ್ಯಾಪ್ಸಿಕಮ್ ಬಜ್ಜಿ, ಕಾಫಿ. ಅದು ದಿವ್ಯಾ ಬ್ಲಾಗ್ ಅಲ್ಲಿ ಬರುತ್ತೆ. ಫೇವ್ರೇಟ್ ಅದು. ಈ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಈರುಳ್ಳಿ ಬಜ್ಜಿ. ಈರುಳ್ಳಿ ಬಜ್ಜಿ ಅವ್ರು ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಇವಾಗ ಮಾಡ್ಬೇಡಿ, ನಾನು ಡಯಟ್ ಅಲ್ಲಿ ಇದೀನಿ ಅಂತ ಹೇಳಿದೀನಿ. ಸೊ ಹಾಗಾಗಿ ಮಾಡ್ತಾರೆ. ಮೊದಲು ಹಾಕ್ಬೇಕು ತುಪ್ಪ ಅಲ್ಲ? ತುಪ್ಪ. ಸೊ ಒಂದು ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಇದನ್ನೆಲ್ಲ ಗೋಡಂಬಿ ಎಲ್ಲ ಪ್ಯಾನ್ ಕಾಯಕ್ಕೆ ಇಟ್ಟಿದ್ದೀರಾ ಅಲ್ವಾ? ಪ್ಯಾನ್ ಕಾಯಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಕಾದ್ಮೇಲೆ ಸ್ವಲ್ಪ ತುಪ್ಪ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿನ ಹಾಕೊಳ್ತೀನಿ ಅದಕ್ಕೆ. ಇಲ್ಲಿ ತುಪ್ಪ ಮ್ಯಾಮ್ ಫುಲ್ ಸ್ಪ್ರೆಡ್ ಮಾಡ್ಕೊಂಡು ಗೋಡಂಬಿ. ಆಕ್ಚುಲಿ ನಾನು ಅಡ್ಗೆ ಮಾಡುವಾಗ ಗೋಡಂಬಿ ಎಲ್ಲ ತಿಂತಾ ಇರ್ತೀನಿ. ಯಾಕಂದ್ರೆ ಗೋಡಂಬಿ ಅಲ್ಲಿ ಅರ್ಧ ಹಾಕಿದ್ರೆ ಅರ್ಧ ಇವ್ರು ಬಾಯಿಗೆ ಹೋಗಿರುತ್ತೆ. ಅದಕ್ಕೆ ಜಾಸ್ತಿ ಗೋಡಂಬಿ ಇವ್ರ ಮುಂದೆ ನಾನು ಇಡಲ್ಲ. ಪುಟ್ಟ ನಾನು ಬೇರೆ ಬಿಟ್ಟೆ ಅದರೊಳಗೆ ಮಾಡ್ತೀರಾ? ಇದೆಲ್ಲ ಮಾಡ್ತೀನಿ. ಇದನ್ನ ಅದ್ರ ದಪ್ಪ ಡುಮ್ಡುಮಕ್ ಆಗ್ತಾನೆ. ಓಕೆ, ಇವಾಗ ದ್ರಾಕ್ಷಿ ಆಮೇಲೆ ದ್ರಾಕ್ಷಿ ನಂತರ ಗುಂಡುಕಾಗಬೇಕು. ಅಲ್ಲಿವರೆಗೂ ನೀವು ಸಾರಿ ದ್ರಾಕ್ಷಿ ನಂತರ ಗುಂಡುಗಾಗಬೇಕು. ಓಕೆ, ಸೊ ದ್ರಾಕ್ಷಿ ಗುಂಡು ಟ್ರಾನ್ಸ್ಪರೆಂಟ್ ಆಯ್ತು. ಓಕೆ, ನಾನು ಫಸ್ಟ್ ಟೈಮ್ ಅಡುಗೆ ಮಾಡುವಾಗ ಮನೆ ಚೆನ್ನಾಗಿ ಹೇಳಲೇಬೇಕು, ಈ ತರ ದ್ರಾಕ್ಷಿ ಗುಂಡು ಆದಾಗ ನಾನು ಹೆದರ್ಬಿಟ್ಟಿದ್ದೆ. ಅಯ್ಯೋ ಏನು ಇವಾಗ ಫಸ್ಟ್ ಗೊತ್ತಿದೆ ಅದು ಹಂಗೆ ಆಗ್ಬೇಕು ಅಂತ. ನೆಕ್ಸ್ಟ್ ಹಾಕ್ಬಿಡಿ ಇದನ್ನ ಅದಕ್ಕೆ ಇದಕ್ಕೆ ಹಾಕಿ. ಓಕೆ, ಇದು ಸ್ಪೂನ್ ಕೊಡಿ. ಈ ಮನೇಲಿ ಎಲ್ಲದಕ್ಕೂ ಸ್ಪ್ಯಾಟೆಲ್ಲ ಯೂಸ್ ಮಾಡ್ತಾರೆ. ಐ ಡೋಂಟ್ ನೋ ವೈ. ಸ್ಪೂನ್ ಯೂಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ, ಎಲ್ಲದಕ್ಕೂ ಸ್ಪ್ಯಾಟೆಲ್ಲ ಮಾಡ್ತಾರೆ. ಯಾಕಂದ್ರೆ ಕೈಗೆ ಬಿಸಿ ತಾಗುತ್ತಲ್ಲ, ನಾವು ಮರ್ತ್ಬಿಟ್ಟು ಗ್ಯಾಸ್ ಮೇಲೆ ನಾನು ಇಟ್ಬಿಡ್ತೀನಿ, ಅದು ಮರ್ತು ಹೋಗ್ಬಿಡುತ್ತೆ ಅಂತ. ನಮ್ಮಮ್ಮ ಮುಂಚೆ ಎಲ್ಲದಕ್ಕೂ ಅವ್ರದ್ದು ಕೈಲಿ ಅಲ್ಲೇ ಇರೋದು. ನಾವು ಕೈ ಹಾಕಿದಾಗ ಬಿಸಿ ಬಿಸಿ ಇರೋದು. ಯಾ ಆಕ್ಚುಲಿ ಈ ಮನೇಲಿ ಅಮ್ಮ ತೀರ್ಕೊಂಡ್ಮೇಲೆ ನಾನು ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇರೋದು. ಸೊ ಯಾ ವಿ ರಿಯಲಿ ಮಿಸ್ ಮೈ ಮಾಮಿ. ಬಟ್ ಇವತ್ತು ಅವ್ರಿಗೂ ಸ್ವಲ್ಪ ಕಳ್ಸೋಣ ಡಂಜು ಅಲ್ಲಿ. ಅವ್ರು ನೋಡ್ತಾ ಇರ್ತಾರೆ, ಏನ್ ಮಾಡ್ತಾ ಇದಾರೆ ಇವರಿಬ್ರು. ಏನೋ ಸ್ವೀಟ್ ಮಾಡ್ತಿದ್ದಾರೆ ಕಳ್ಸಿದ್ದ. ಸೊ ಯಾ ಮಮ್ಮಿ ವಿಲ್ ಸೆಂಡ್ ಯು ಥ್ರೂ ಪೋರ್ಟರ್ ಹೆವೆನ್ಗೆ. ಇಲ್ಲ, ಅಮ್ಮ ಬರ್ತಡೇಲಿ ಮೊನ್ನೆ 26 ಮೇ. ಓ, ಇವಾಗ ಗೊತ್ತಿದೆ ಯಾಕೆ ಸ್ಪ್ಯಾಟೆಲ್ಲ ಯೂಸ್ ಮಾಡ್ತಾರೆ ಅಂತ. ಓಕೆ, ಈಗ ಇದನ್ನ ಅದು ತೆಗೆದ್ಬಿಡಿ, ಯಾಕೆ ತುಂಬಾ ಬಿಸಿ ಇದೆ. ಇಲ್ಲ ಬಿಸಿ. ಇದು ಬೌಲ್ ಇಟ್ಕೊಂಡಿದ್ದೀನಿ ಚಿಕ್ಕದು. ಈ ಬೌಲಲ್ಲಿ ಎಷ್ಟು ಆಗುತ್ತೆ ಹಾಕ್ತಾರೆ, ಎಷ್ಟು ಬೌಲ್ ಆಗುತ್ತೆ ಅಂತ ದೂರ ಇಡಿ. ಅದು ಗ್ಯಾಸ್ ಇದೆ. ಸೊ ಇದೇ ನೀರನ್ನು ತೆಗಿಬೇಕಾಗಿಲ್ಲ. ಇಲ್ಲ ನೀರು ಅದು ತೆಗೆದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಓಕೆ, 1 ಬೌಲ್. 2 ಬೌಲ್ಸ್. ಆಕ್ಚುಲಿ ಹಾಗಂದ್ರೆ ಕಾಶಿ ಹಲ್ವಾ ತುಂಬಾ ಹೆಲ್ದಿ, ಯಾಕಂದ್ರೆ ಬೂದ್ ಕುಂಬಳಕಾಯಲ್ಲಿ ಮಾಡಿರೋದಲ್ವಾ, ಒಳ್ಳೇದದು ಹೆಲ್ತ್ಗೆ. 3 ಬೌಲ್ಸ್. ಆಮೇಲೆ ತುಪ್ಪ ಮಾಡ್ಕೊಂಡು ಕುಡಿತಾರೆ ವೇಟ್ ಲಾಸ್ಗೆ. ಹೌದು, ವೇಟ್ ಲಾಸ್ಗೆ. 4 ಬೌಲ್ಸ್. 5 ಬೌಲ್ಸ್. ಆಲ್ಮೋಸ್ಟ್ 5. ನಾನು 1 ಕಿಲೋ ಬೂದು ಕುಂಬಳಕಾಯಿ ತಗೊಂಡಿದ್ದೆ, ಅದು ಕರೆಕ್ಟಾಗಿ 5 ಕಪ್ಸ್ ಆಯ್ತು. ಓಕೆ, ಆಲ್ರೈಟ್. ಇದನ್ನ ಚೆನ್ನಾಗಿ ಫ್ರೈ ಆಗ್ಬೇಕು. ಅದು ನೀರೆಲ್ಲ ಡ್ರೈ ಆಗ್ಬೇಕು. ಚಿಕ್ಕ ಫ್ಲೇಮ್ ಅಲ್ಲ ದೊಡ್ಡ ಫ್ಲೇಮ್ ಅಲ್ಲ? ದೊಡ್ಡ ಫ್ಲೇಮಲ್ಲಿ. ಓಕೆ, ಫಸ್ಟ್ ಸ್ವಲ್ಪ ಹಿಂಗೋ ತನಕ ದೊಡ್ಡ ಫ್ಲೇಮಲ್ಲಿ, ಆಮೇಲೆ ಚಿಕ್ಕದಲ್ಲಿ. ಯಾಕಂದ್ರೆ ನೀರು ಬೇಗ ಹೋಗೋದಿಲ್ಲ, ಅದ್ರದ್ದು ಬೇಗ ಅಲ್ವಾ. ಇಲ್ಲಿ ಮಧ್ಯದಲ್ಲಿ ಜಾರುತ್ತಲ್ಲ. ಸೊ ನಾನು ನಿಜವಾಗ್ಲೂ ಐ ಮೀನ್ ನಾವು ಚಿಕ್ಕವರಿಗಾಗೆಲ್ಲ ಕಾಶಿ ಹಲ್ವಾ ಎಲ್ಲ ನಮ್ಮ ಮನೇಲಿ ಮಾಡ್ತಾನೆ ಇರಲಿಲ್ಲ. ಇತ್ತೀಚೆಗೆ ಕಾಶಿ ಹಲ್ವಾ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾವಾಗ ಅಮ್ಮನ ಬರ್ತಡೇ ಇತ್ತು, ಮಾರ್ಚ್ ಅಲ್ವಾ,
ಅಮ್ಮಂದು ಬರ್ತ್ಡೇ ಅಲ್ಲ, ಅಮ್ಮಂದು ಇದು 13th ಡೇಗಾ? 26th ಮೊನ್ನೆ ಹೋದ ತಿಂಗಳು ಹಾ. ಮೇ 26 ಅಮ್ಮನ ಬರ್ತಡೇ ಇತ್ತು, ಅವತ್ತು ಮಾಡಿದ್ವಿ. ಹ್ಮ್. ಆಮೇಲೆ ಅಣ್ಣ ಮಾಡ್ಕೊಡಿ ಅಂದ್ರು ಮಂಗಳೂರಿಗೆ, ಅವತ್ತೊಂದಿನ ಮಾಡಿದ್ವಿ. ಇವತ್ತೊಂದಿನ ಮಾಡ್ತಾ ಇದ್ವಿ. ಇದು 3ನೇ ಸಲ ಕಾಶಿ ಹಲ್ವಾ ಮಾಡ್ತಾ ಇದ್ವಿ ಅಲ್ವಾ? Yes, yes. ಇಲ್ಲಕ್ಕೆ ಇರ್ತಿದ್ದೀರಲ್ಲ? ಇಲ್ಲ ಈಗಲೇ ಬೇಡ. ಅಲ್ಲಲ್ಲ, ಇದೆಲ್ಲ ಗೊತ್ತು. ಸೊ ಅದು ಬ್ರೌನ್ ಬರಬೇಕು. ಬ್ರೌನ್ ಬರೋ ತನಕನೂ ಫ್ರೈ ಮಾಡ್ಬೇಕು. ನೀವು ಈ ಕಡೆ ಬನ್ನಿ, ಇಲ್ಲ ಮತ್ತೆ ಕೈ ಇಲ್ಲ, ಇವಾಗ ಸುಟ್ಕೊಳ್ಳಲ್ಲ. ನಾನು ದೊಡ್ಡದಾಗಿ ಯಾಕೆ ಇದನ್ನ ಯೂಸ್ ಮಾಡ್ತೀರಾ, ಅದನ್ನ ಯೂಸ್ ಮಾಡಿ ಅಂದ್ರೆ ನಾನೇ ಕೈ ಸುಟ್ಕೊಂಡೆ. ಅದೇ ಅದಕ್ಕೆ ನಾನು ಇದು ಚಿಕ್ಕದು ತಗೊಳ್ಳೋದಿಲ್ಲ. ಅದೇ ಚಿಕ್ಕ ಪಾತ್ರೆ ಆದ್ರೆ ಚಿಕ್ಕದು ತಗೋಬಹುದಲ್ವಾ? ಓಕೆ, ಸೊ ಇದು ಎಷ್ಟೊತ್ತಾಗತ್ತೆ? ಆಗುತ್ತೆ, ಒಂದು ಅರ್ಧ. ಸೊ Half an hour. ವರ್ಷದ ನಂತರ ಇದು ಕಂಪ್ಲೀಟ್ ಆದಾಗ ನಾವು ಹಿಡಿರ್ತೀವಿ. ಇದ್ರಲ್ಲಿ ನೀವೇ ಹಾಕ್ತಿರಲ್ಲ 2000 years later ಅಂತ, ಹಂಗೆ 8000 years later. ಸೊ ಕ್ವೈಟ್ ಬೇಗನೆ ಆಲ್ಮೋಸ್ಟ್ ಕುಕ್ ಆಯ್ತು. ನನ್ ಸ್ಮೆಲ್ ಬಂದಾಗ ಹಾಲಿಂದ ಓಡ್ ಬಂದ್ವಿ. ಮತ್ತೆ ಯಾಕೆಂದ್ರೆ ಇದು ಬೂದ್ಗುಂಬಳಕಾಯಿ ಎಳೆದಿದ್ರೆ ಬೇಗ ಬೇಯುತ್ತೆ, ಬಲ್ತಿದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ. ಹಾಗಾಗಿ ಇದು ಬೇಗ ಬೆಂದಿದೆ. ಇವಾಗ ಏನ್ ಮಾಡ್ಬೇಕು ಅಂದ್ರೆ 5 ಕಪ್ಗೆ 5 ಈ ತರ ಕಪ್ಪದ ಬೂದ್ ಕುಂಬಳಕಾಯಿ ತುರ್ದು ಹಾಕಿದ್ರೆ 2 ಕಪ್ಪು ಸಕ್ಕರೆ. ಓಕೆ ಓಕೆ, ಆಲ್ರೈಟ್. ಸಕ್ಕರೆ ಹಾಕಿದ್ಮೇಲೆ ನೋಡಿ ನೀರ್ ಬಿಡ್ತಾ ಇದೆ. ಸಕ್ಕರೆ ಕ್ಯಾರಮಲೈಸ್ ಆಗುತ್ತೆ. ಸೊ ಹಾಗಾಗಿ ಅದು ನೀರು ಬಿಟ್ಟಾಗ ಬ್ರೌನ್ ಕಲರ್ ಆಗುತ್ತಲ್ವಾ? ಬಿಡ್ತಾ ಇದೆ. ಅದು ಕರಗಿ ನೀರು ಬಿಟ್ಕೊಂಡು ಮತ್ತೆ ಅದು ಡ್ರೈ ಆಗ್ಬೇಕು. ಆವಾಗ ಮತ್ತೆ ನಾವು ತುಪ್ಪದಲ್ಲಿ ಹುರಿದಿರೋಂಥ ದ್ರಾಕ್ಷಿ, ಗೋಡಂಬಿ, ಮತ್ತೆ ಇನ್ನೊಂದ್ 2 ಸ್ಪೂನ್ ತುಪ್ಪ, ಅದೆಲ್ಲ ಜಾಸ್ತಿ ತುಪ್ಪ ಬೇಡ ಅಂದವರು ಕಡಿಮೆನೆ ಹಾಕೊಳ್ಳಿ. ನಾನು 2 ಸ್ಪೂನ್ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೊಳ್ಳಿ. ತುಪ್ಪ ಇವಾಗ ಇತ್ತೀಚಿನ ನೀವೆಲ್ಲ ಕಡೆಯಲ್ಲೂ ಕೇಳ್ತಾ ಇರ್ತೀರ, ತುಪ್ಪ ತಿನ್ನಿ, ತುಪ್ಪ ತಿನ್ನಿ, ತುಪ್ಪ ತಿನ್ನಿ. ಅದೇ ಮೂಳೆ ನೋವಿಗೆ ಎಲ್ಲ ಒಳ್ಳೇದು ಅಂತ ಹೇಳಿ, ಆದ್ರೆ ಮನೇಲಿ ಮಾಡಿರೋ ತುಪ್ಪನ ಯೂಸ್ ಮಾಡಿ ಜಾಸ್ತಿ. ಹೌದು, ನಾನು ಇತ್ತೀಚೆಗೆ ಮನೇಲೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹೊರಗಡೆ ತುಪ್ಪ ಇಡೋಣ ಯಾವುದು ತಗೊಳ್ಳೋದಿಲ್ಲ. ಯಾ ಆರ್ಗ್ಯಾನಿಕ್ ಅಂತಾರೆ, ಬಟ್ ನಮಗೆ ಗೊತ್ತಾಗಲ್ಲ ಯಾವುದು ಎಕ್ಸಾಕ್ಟ್ಲಿ ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಸೊ ಯಾ ನೋಡಿ ಹೋಗ್ತಾ ಇದೆ, ಡ್ರೈ ಆಗ್ತಾ ಇದೆ ನೋಡಿ. ಇದಕ್ಕೆ ಅದ್ರ ಸ್ವಲ್ಪ ಬ್ರೌನ್ ತರ ಕಾಣುತ್ತಲ್ವಾ? ಇವಾಗ ಏಲಕ್ಕಿ ಪೌಡರ್ ಹಾಕ್ಬೇಕಾ? ಕೊಡಿ ಹಾಕ್ತೀನಿ. ನನ್ನ ಫೋನ್ ರಿಂಗ್ ಆಗ್ತಾ ಇದೆ. ನಿಮ್ಮ ಯಜಮಾನ್ರು ಫೋನ್ ಮಾಡಿದ್ದಾರೆ. ಬೇಡ, ನಾನು ಫೋನ್ ಇಟ್ಕೊಂಡು ಬರ್ತೀನಿ. ನೋಡಿ ಎಲ್ಲ ನೀರು, ಸಕ್ಕರೆ, ತುಪ್ಪ ಎಲ್ಲ ಹದವಾಗಿ ಬಂದಿದೆ, ಹೊಂದ್ಕೊಂಡಿದೆ ಅಲ್ವಾ? ನೋಡಿದ್ರ ದಿವ್ಯಾ ಹೇಗಿದೆ? ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಇದೇ ವಿಡಿಯೋ ನೋಡ್ಕೊಂತಿದ್ದೀನಿ ಮಾಡ್ತಿದ್ದೀನಿ ಅಂತ. ಮಧ್ಯ ಮಧ್ಯ ಮ್ಯಾಮ್ ವಿಡಿಯೋನು ಯೂಸ್ ಮಾಡ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ ಪ್ಲೀಸ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೋಡಂಬಿ, ದ್ರಾಕ್ಷಿ ಇಟ್ರೆ ಇದಕ್ಕೆ ಅರ್ಧ ಹೋದ್ರೆ ಅವ್ರ ಬಾಯಿಗೆ ಅರ್ಧ ಹೋಗ್ಬಿಟ್ಟಿರುತ್ತೆ. ಕೊಟ್ಟಿದ್ದಾನೆ ಡ್ರೈ ಫ್ರೂಟ್ಸ್ ನೋಡಿ ಮಾಡೋದು. ಇದಾಗಿದ್ಯಾ? ಹೌದು, ಟೇಸ್ಟ್ ಮಾಡ್ಲಾ? ಬಿಸಿ ಇದೆ, ನೋಡ್ಕೊಂಡು ಟೇಸ್ಟ್ ಮಾಡಿ. ಬಿಸಿ ಇದೆ. ಬಿಸಿ ಇದೆ. ಬಿಸಿ ಇದೆ. ಚೆನ್ನಾಗಿ ಬಂದಿದೆಯಾ? ಸಕ್ಕತ್ತಾಗಿದೆ. ಅನುವಾಕಾಸ್ ಕಾಶಿ ಹಲ್ವಾ. ನೆಕ್ಸ್ಟ್ ಟೈಮ್ ನಾವು ಎಗ್ದು ಕಟ್ಲೆಟ್ ಮಾಡೋಣ, ಸಕ್ಕತ್ತಾಗಿರುತ್ತೆ. ಸೂಪರ್ ಆಗಿದೆ. ಅಲ್ಲ ಗುಡ್. ಅವ್ಳ ಮದುವೆ ಆಗಿ ಹೊಸದಾಗಿ ನಾನು ಕಾಶಿ ಹಲ್ವಾ ಮಾಡಿಸ್ಕೊಡ್ತಾ ಇದ್ದೆ. ಮದ್ವೆ ಆಗಿ ಬಂದಿರೋದ್ರಿಂದ ನಾನು ಕಾಶಿ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಎಸ್, ನಮ್ಮನೆ ಸ್ವೀಟು ಅಂತ.
ಮತ್ತೆ ಅವ್ರ ಕೈ ರುಚಿ ಅಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ. ಬಂದಾಗ ಅಡುಗೆ ಮಾಡ್ಕೊಡ್ತಿರ್ತಾರೆ. ಥ್ಯಾಂಕ್ ಯು. ನಮ್ಮಮ್ಮ ಹೋದ್ಮೇಲೆ ಐ ಥಿಂಕ್ ಶೀಸ್ ಓನ್ಲಿ ಮೈ ಮದರ್. ಸೊ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ. ಹೌದು. ಅಂಡ್ ನೆಕ್ಸ್ಟ್ ಟೈಮ್ ಬೇರೆ ಎಗ್ ಕಟ್ಲೆಟ್ ಜೊತೆ ನಾವು ವಾಪಸ್ ವಾಪಸ್ ಬರ್ತೀವಿ.